ಪತಂಜಲಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಅಂದರೆ ಅದರಲ್ಲಿ ಕೆಲವು ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಜನರಿಗೆ ಮಿಸ್ಲೀಡನ್ನು ಮಾಡುವಂಥ ಅಡ್ವರ್ಟೈಸನ್ನು ನೀಡಲಾಗ್ತಾ ಇದೆ ಅಂಥೇಳಿ ಉತ್ತರಾಖಂಡ್ನ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರಲಾಗಿರುತ್ತೆ. ಅದರಲ್ಲಿ ಕೆಲವು ಆದೇಶಗಳನ್ನು, ಈ ಉತ್ಪನ್ನಗಳನ್ನು ಆ ರೀತಿ ಮಿಸ್ಗೈಡನ್ನು ಮಾಡಬಾರ್ದು, ಪಬ್ಲಿಕ್ಕಿಗೆ ಮಿಸ್ಲೀಡನ್ನು ಮಾಡಬಾರ್ದು ಅನ್ನೋ ಆದೇಶವನ್ನು ನೀಡಲಾಗಿರುತ್ತೆ. ಆದರೂ ಕೂಡ ಅದೇ ರೀತಿಯ ಒಂದು ಅಡ್ವರ್ಟೈಸ್ಗಳನ್ನು ಅವರು ಮುಂದುವರಿಸಿದ್ರಿಂದ ಇದು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗತ್ತೆ ಅಂಥೇಳಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಿವಿಲ್ ರಿಟ್ ಪಿಟಿಷನನ್ನು ದಾಖಲು ಮಾಡುತ್ತೆ. ಈ ಒಂದು ಸಿವಿಲ್ ರಿಟ್ ಪಿಟಿಷನ್ ಏನು ದಾಖಲು ಮಾಡಿರುತ್ತೆ, ಇದರಲ್ಲಿ ವಿಚಾರಣೆಯನ್ನು ನಡೆಸಿದಂಥ ಸುಪ್ರೀಂ ಕೋರ್ಟ್ ಈ ರೀತಿ ಮಿಸ್ಲೀಡ್ ಮಾಡಿರುವಂಥ ಅಡ್ವರ್ಟೈಸನ್ನು ಕೊಟ್ಟು ಮಿಸ್ಲೀಡ್ ಆಗುವಂಥ ಉತ್ಪನ್ನಗಳನ್ನು ನೀಡ್ತಾ ಇರೋದ್ರಿಂದ ಪತಂಜಲಿಯ ಒಂದು ಅಡ್ವರ್ಟೈಸ್ನಲ್ಲಿ ಕಾಣಿಸ್ಕೊಳ್ಳುವಂಥ ರಾಮದೇವ್ ಆಗ್ಬೋದು, ಪತಂಜಲಿಯ ನಿರ್ದೇಶಕರು ಅಂದರೆ ದಿವ್ಯ ಫಾರ್ಮಸಿ ಕಂಪನಿಯ ನಿರ್ದೇಶಕರೇನಿದ್ದಾರೆ ಇವರು ಸಾರ್ವಜನಿಕರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತಾಕೀತನ್ನು ಮಾಡಿರುತ್ತೆ. ಅದರಂತೆ ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚನೆಯನ್ನು ಮಾಡ್ತಾರೆ. ಆನಂತರದಲ್ಲಿ ಮತ್ತೆ ಆ ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ ನಂತರ ಕೇವಲ ಕ್ಷಮೆಯಾಚನೆ ನಡೆಸಿದರೆ ಸಾಲೋದಿಲ್ಲ, ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಟ್ಟು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ತಾಕೀತನ್ನು ಮಾಡುತ್ತೆ. ಅದರಂತೆ ಪತ್ರಿಕೆ ಪ್ರಕಟಣೆಯನ್ನು ತಗೋತಾರೆ. ಅದು ಚಿಕ್ಕದಾಗಿ ತಗೊಂಡಿರ್ತಾರೆ. ಸೊ ಆ ಥರ ಚಿಕ್ಕದಾಗಿ ತಗೊಂಡಿರೋದು ಸಾಲೋದಿಲ್ಲ. ಮೊದಲು ಅಂದರೆ ಜನರಿಗೆ ಈ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಎಷ್ಟು ದೊಡ್ಡ ಒಂದು ಅಡ್ವರ್ಟೈಸನ್ನು ಕೊಡಲಾಗಿತ್ತೋ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಕೊಟ್ಟು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಕೊಟ್ಟು ಕ್ಷಮೆಯನ್ನು ಕೇಳ್ತಾರೆ. ಕೇಳಿದ ನಂತರದಲ್ಲಿ ಈ ಒಂದು ಪ್ರಕರಣವನ್ನು ಇತ್ಯರ್ಥಗೊಳಿಸಲಾಗಿರುತ್ತೆ. ಸೊ ಈ ಪ್ರಕರಣ ಇತ್ಯರ್ಥ ಆಗ್ತಾ ಇದ್ದಂಥ ಬೆನ್ನಲ್ಲೇ ಉತ್ತರಾಖಂಡ್ನ ಮೆಡಿಕಲ್ ಅಥಾರಿಟಿ ಏನಿದೆ ಅದು ಪತಂಜಲಿಗೆ ಸಂಬಂಧಿಸಿದಂಥ 14 ಉತ್ಪನ್ನಗಳಿಗೆ ನೀಡಿದಂಥ ಲೈಸೆನ್ಸನ್ನು ಅಮಾನತು ಮಾಡಿ ಆದೇಶವನ್ನು ನೀಡಲಾಗತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಅವರು ಮಿಸ್ಲೀಡ್ ಮಾಡ್ತಾಯಿದ್ರು, ಏನು ಆದೇಶವನ್ನು ಲೈಸೆನ್ಸನ್ನು ಏನಕ್ಕೆ ಪಡ್ಕೊಂಡಿದ್ರು, ಆದರೆ ಅವರು ಮಿಸ್ಲೀಡ್ ಮಾಡ್ತಾ ಇದ್ದಂಥ ಉದ್ದೇಶ ಇದನ್ನೆಲ್ಲ ಪರಿಗಣಿಸಿ ಈ ಒಂದು ಆದೇಶವನ್ನು ನೀಡಲಾಗಿರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದ್ದಂಥ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವರ್ಸಸ್ ದಿವ್ಯ ಫಾರ್ಮಸಿ ಈ ಒಂದು ಪ್ರಕರಣ ಏನಿದೆ, ಈ ಪೂರ್ತಿ ಜಡ್ಜ್ಮೆಂಟನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆಯೇ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ಆಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗಿ ನೋಡ್ಬೋದಾಗಿರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿ.